ಕೆಲವು ತಿಂಗಳ ಹಿಂದೆ ಕರ್ಣ ಧಾರಾವಾಹಿ ಆರಂಭಕ್ಕೆ ಅಡಚಣೆ ಉಂಟಾಗಿದ್ದು ನೆನಪಿದ್ಯಾ? ಆರಂಭದ ಮುನ್ನಾ ದಿನ ಕಲರ್ಸ್ ಕನ್ನಡ ಕಳಿಸಿದ ಒಂದು ನೋಟಿಸ್ನಿಂದಾಗಿ ಲಾಂಚ್ ಅನ್ನೇ ಮುಂದೂಡಲಾಗಿತ್ತು. ಕರ್ಣ ನಾಯಕಿ ಭವ್ಯ ಗೌಡ ಕಲರ್ಸ್ ಬಿಗ್ ಬಾಸ್ ನಿಂದ ಹೊರಬಿದ್ದಿದ್ರು ಅಗ್ರಿಮೆಂಟ್ ಮುಗ್ದಿರಲಿಲ್ಲ. ಹಾಗಾಗಿ 6 ತಿಂಗಳು ಅವರು ಪ್ರತಿಸ್ಪರ್ಧಿ ವಾಹಿನಿಯಲ್ಲಿ ನಟಿಸಲು ಸಾಧ್ಯವಿಲ್ಲ ಎಂಬುದೇ ನೋಟಿಸಿನ ಸಾರಾಂಶವಾಗಿತ್ತು. ಆ 6 ತಿಂಗಳು ಮುಗಿಯಲು ಇನ್ನು ಕೆಲವು ವಾರ ಬಾಕಿ ಇತ್ತು. ಕೊನೆಗೂ ಮಣಿದ ಜಿ ಕನ್ನಡ ಕರ್ಣ ಲಾಂಚ್ ಅನ್ನ ಕೆಲವು ವಾರ ಮುಂದೂಡಿತು. ಇದರಿಂದ ಅದಕ್ಕೆ ದೊಡ್ಡ ನಷ್ಟವೇನೂ ಆಗಲಿಲ್ಲ. ಕರ್ಣನಿಗೆ ಹೆಚ್ಚು ಪ್ರಚಾರ ಸಿಕ್ಕಿತ್ತಷ್ಟೇ. ಇದೀಗ ಕಲರ್ಸ್ ಕನ್ನಡದ ಗೌರಿ ಕಲ್ಯಾಣ ಧಾರಾವಾಹಿಗೆ ಜಿ ಕನ್ನಡ ಅಂತಹದೊಂದು ತಡೆ ತಂದು ಸೇಡು ತೀರಿಸಿಕೊಳ್ತಿದೆ ಎಂಬ ಗುಮಾನಿ ಹರಿದಾಡ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಗೌರಿ ಕಲ್ಯಾಣದ ಪ್ರೋಮೋಗಳನ್ನ ಕಡಿತಗೊಳಿಸಲಾಗಿದೆ. ಟೀಸರ್ ಪ್ರೋಮೋ ಪ್ರಸಾರವಾಗಿ ತಿಂಗಳು ಕಳೆದ್ರೂ ದಿನಾಂಕ ಪ್ರಕಟಿಸಲು ಚಾನೆಲ್ ಹಿಂದೇಟು ಹಾಕ್ತಾ ಇದೆ. ನೋಡಲಾಗಿ ಗೌರಿ ಕಲ್ಯಾಣದ ತಂದೆ ಪಾತ್ರಧಾರಿಯಾಗಿ ಲಕ್ಷ್ಮೀ ನಿವಾಸದ ತಂದೆ ಅಶೋಕ್ ಜಂಬೆ ಪ್ರೋಮೋದಲ್ಲಿ ಕಾಣಿಸಿಕೊಂಡಿದ್ದಾರೆ. ಜಿ ಕನ್ನಡ ಇಂತಹ ಸದಾವಕಾಶ ಬಿಡಲು ಸಾಧ್ಯವೇ? ಆವತ್ತೋ ಸುಖ ಸುಮ್ನೆ ಕೊಕ್ಕೆ ಹಾಕಿದ್ದ ಕಲರ್ಸ್ ಈಗ ಜಿ ಹಾಕಿದ ಕೊಕ್ಕೆಯಿಂದ ನಡುಗಿ ಹೋಗಿದೆ ಅಂತ ಗುಸುಗುಸು ಇದೆ. ಕಾರಣವಿಷ್ಟೇ, ಲಕ್ಷ್ಮೀ ನಿವಾಸ ಧಾರಾವಾಹಿ ಮುಗಿಯೋವರೆಗೂ ಕಲಾವಿದರ ಜೊತೆಗಿನ ಒಪ್ಪಂದ ಚಾಲ್ತಿಯಲ್ಲಿರುತ್ತೆ. ಲಕ್ಷ್ಮೀ ನಿವಾಸ ಸದ್ಯ ಓಡುತ್ತಿರುವ ಕುದುರೆ ಇಷ್ಟು ಬೇಗ ಮುಗಿಯೋದಿಲ್ಲ. ನಿಜವಾಗಿಯೂ ಕಾನೂನು ತೊಡಕಾಗಿದ್ರೆ ಕಲರ್ಸ್ ಹೇಗೆ ಬಿಡಿಸಿಕೊಳ್ಳುತ್ತೆ? ಗೌರಿ ಕಲ್ಯಾಣವನ್ನ ಹೇಗೆ ಬಿಡುಗಡೆ ಮಾಡುತ್ತೆ? ಕಾದ್ ನೋಡ್ಬೇಕಿದೆ. ಯಾಕಂದ್ರೆ ಬಿಗ್ ಬಾಸ್ ಮುಗಿದ ತಕ್ಷಣ ಒಟ್ಟಿಗೆ 3 ಧಾರಾವಾಹಿ ಲಾಂಚ್ ಮಾಡುವ ಸವಾಲು ಕಲರ್ಸ್ ಕನ್ನಡ ಮುಂದಿದೆ.